ಇದು ಚಿಂಚಲಕಟ್ಟಿ ಗ್ರಾಮದ ಜಮೀನು ರೀ. ಇದು ಬದಾಮಿ ತಾಲೂಕು ಫಕೀರಬುದ್ಯಾಳ ಪಂಚಾಯತಿ ಬರ್ತಕ್ಕಂಥ ಜಮೀನು. ಇದು 40/1 2 3 4 ಪಟ್ಟಿ ಮಾಡ್ಕೊಂಡಾರ ಅರ್ಥಂಬ್ರ. ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಚಿಂಚಲಕಟ್ಟಿ ಗ್ರಾಮದಲ್ಲಿ ಚರಂಡಿ ವ್ಯವಸ್ಥೆ ಇಲ್ಲದೆ ಚರಂಡಿ ಕಲುಷಿತ ನೀರಿನಿಂದ ಸುಮಾರು 1 ಎಕರೆ ಜಮೀನು ಯಾವುದೇ ಬೆಳೆ ಬೆಳೆಯಲು ಸಾಧ್ಯವಾಗದೆ ರೈತರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಫಕೀರ್ ಬೂದಿಹಾಳ ಗ್ರಾಮ ಪಂಚಾಯಿತಿ ಪಿಡಿಒ ಯಾವುದೇ ಸಹಾಯ ಮಾಡದೆ ಅಸಹಕಾರ ತೋರಿಸಿದರೆ ಬದಾಮಿ ತಹಶೀಲ್ದಾರರು ಇತ್ತ ನೋಡುತ್ತಿಲ್ಲ. ಶಾಸಕರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ರೈತ ಮುಖಂಡ ರಾಮಚಂದ್ರ ಮೈಲಾರಿ ಆರೋಪಿಸಿದ್ದಾರೆ. ತಕ್ಷಣ ಇದರ ಬಗ್ಗೆ ಕ್ರಮ ಜರುಗಿಸಿ ರೈತರಿಗೆ ಆದ ನಷ್ಟಕ್ಕೆ ಪರಿಹಾರ ಕೊಡಬೇಕು, ಇಲ್ಲದಿದ್ದರೆ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿದ್ದು ಸರ್ಕಾರ ಕಣ್ಣು ಮುಚ್ಚಿಕೊಂಡಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ವರದಿ ಅಬ್ದುಲ್ ರಜಾಕ್ ಟಪಾಲ್, ಟಿವಿ 10 ನ್ಯೂಸ್. ಇಂಥ ಒಂದು ನೆಲ ಇವತ್ತ ಈ ನೀರಿನ ಸಂಬಂಧ ಯಾಪ್ ಹತ್ತಿ ಜೇಕ್ ಹತ್ತಿ ಎಲ್ಲ ಸತ್ಯಾನಾಶ ಆಗೈತಿ. ಆ ರೈತ ಇರುವುದು 1 ಎಕರೆ ಹೊಲೊಳಗ ಅವ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದೈತಿ. ಇದು ಒಂದ್ ವೇಳೆ ರೈತ ಈ ಜಮೀನ್ ನೋಡಿ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಖರೆ ಆದ್ರೆ ಇದಕ್ಕೆ ನೇರ ಹೊಣೆಗಾರರು ಶಾಸಕರು, ಪಿಡಿಒ, ತಹಸೀಲ್ದಾರರು, ನೇರ ಸರ್ಕಾರ ಅಂತಕ್ಕಂಥ ಮಾತನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ಖಂಡಿತವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ. ಈ ಒಂದು ನಾಳೆ ದಿವಸ ಇನ್ನು 24 ಗಂಟೆ ಒಳಗಾಗಿ ಆ ರೈತನಿಗೆ ನಾವು ಬಂದು ಇದು ಒಂದು 20 ವರ್ಷಗಳಿಂದ ಹಾಳಾದ ಭೂಮಿಗೆ ನಾವು ಪರಿಹಾರ ಒದಗಿಸಿಕೊಡ್ಬೇಕು. ಇಲ್ಲದೆ ಹೋದ್ರೆ ಈ ನಮ್ಮ ರೈತ ಸಂಘ ನಿರಂತರವಾಗಿ ಹೋರಾಟವನ್ನ ಮಾಡಿ ರಸ್ತೆ ತಡೆಯನ್ನ ಮಾಡುವಂತ ಕೆಲಸ ಮಾಡ್ತೀವಿ. ದಯವಿಟ್ಟು ಇದು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ತಹಸೀಲ್ದಾರ್ ಅವರು ಬರಬೇಕು, DC ಅವರು ಬರಬೇಕು, ಇಲ್ಲಿ ನಮ್ಮ ಶಾಸಕರಾಗಿರ್ತಕ್ಕಂಥ JT ಪಾಟೀಲ್ ಅವರು ಬಂದು ಇದನ್ನು ವೀಕ್ಷಣೆ ಮಾಡಬೇಕು. ಹಲವಾರು ಬಾರಿ ನೋಡಿದ್ದಾರೆ. ಇದು PDO ಅವರಿಗೆ ನೀವು ಮನವಿ ಕೊಡ್ರಿ, ಆ PDO ಅವ್ರ ಕಡೆ ಮಾಡಿಸ್ಕೊಡ್ರಿ ಅಂತೇಳಿ ಕೊಟ್ರೆ ಈಗ ಸದ್ಯ ನಾವೆಲ್ಲ ಗಂಟು ಬಿದ್ದು ಈಗ ಇಂಜಿನಿಯರ್ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಯಾರ. ಇದನ್ನು ಎಸ್ಟಿಮೇಟ್ ಮಾಡ್ಕೊಂಡು ಹೋಗಿ 3 ತಿಂಗಳಾದರೂ ಅದಕ್ಕೇನು ಪರಿಹಾರ ಇಲ್ಲ. ಅದು ಈಗ ನಮ್ಮ ಹತ್ರ ನಮ್ಮ ಬಜೆಟ್ ಇಲ್ಲ, ನಾವು ಎದ್ರಾಗ ಮಾಡೋನು. ಇವತ್ತು ಈ ಒಂದು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿ 3 ಇಲಾಖೆಯವರು ಕೂಡಿ ನಾವು ಮಾಡ್ತೀವಿ ಅಂತೇಳಿ ಎಸ್ಟಿಮೇಟ್ ಮಾಡ್ಕೊಂಡು ಹೋಗ್ಯಾರ. ಅದು ಎಸ್ಟಿಮೇಟ್ ಭಾಳ ಸಂಬಂಧ ಆ ಕೆಲಸ ದಾದ ಮಾಡಿಲ್ಲ, ನಿಂದಿರ್ಸ್ಯಾರ. ದಯವಿಟ್ಟು ಆ ರೈತರಿಗೆ ನ್ಯಾಯ ಕೊಡಿಸ್ಬೇಕು. ಒಂದು ವೇಳೆ ಅವ ಆತ್ಮಹತ್ಯೆ ಮಾಡ್ಕೊಂಡ್ರೆ ನೇರ ಹೊಣೆಗಾರ ಸರ್ಕಾರ. ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ದಯವಿಟ್ಟು ಇವ ಕಣ್ಣು ಓಡಿಸುವಂತ ಕೆಲಸ ಸರ್ಕಾರದಿಂದ ಆಗಬೇಕು. ರೈತರ ಜೊತೆ ಚೆಲ್ಲಾಟ ಆಡಬೇಡ್ರಿ. ದಯವಿಟ್ಟು ಬೇಗನೆ ಅವರಿಗೆ ಸ್ಪಂದನೆ ಮಾಡಿ ಬೇಗನೆ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು. ಇಲ್ಲದೆ ಹೋದ್ರೆ ನಾಳೆ ದಿವಸ ನಾವು ತಹಸೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪರಿಹಾರ ಕೊಡುವವರೆಗೂ ಅವರ ಉಪವಾಸ ಸತ್ಯಾಗ್ರಹವನ್ನು ಮಾಡಿಸುವಂತ ಕೆಲಸ ನಾವು ರೈತ ಸಂಘದಿಂದ ಮಾಡ್ತೀವಿ ಅಂತೇಳಿ ನಾನು ಹೇಳಕ್ ಬಯಸ್ತೇನೆ. ಈಗ ನೀರಿಗೆ ಅಂದಾಜು ಎಷ್ಟು ಜಮೀನು ಹಾಳಾಗಿದೆ? ಇದು 2 ಎಕರೆ ಹೋಗೈತ್ರಿ, ಸಂಪೂರ್ಣ 2 ಎಕರೆ ಹೋಗೈತ್ರಿ ಪೂರ. ಈ ನೀರು ಎಲ್ಲಿಂದ ಬರ್ತಿದೆ? ಇದು ನೀರು ಊರಾನ್ ನೀರು ಇದೆ, ಪೂರ್ತಿ ಗಟರ್ ನೀರು ಬರ್ತೈತ್ರಿ, ಮಳಿ ನೀರು ಬರ್ತೈತ್ರಿ. ಮಳಿ ನೀರು ಬರ್ಲಿ ಓಕೆ, ಇದು ಪೂರ್ತಿ ರೀ. ಇವತ್ತು ಜಳಕ ಮಾಡೋದಾಗಲಿ, ಸಂಡಾಸ ಮಾಡಿದ್ದಾಗಲಿ, ಪ್ರತಿಯೊಂದು ಬಂಡೆ ತಿಕ್ಕಿದ್ದಾಗಲಿ, ಪ್ರತಿಯೊಂದು ನೀರು ಊರಾನ್ ನೀರು ಬಂದು ಇಲ್ಲಿ ಶೇಖರಣೆ ಆಗ್ತೈತ್ರಿ. ಇದಕ್ಕೆ ಹೋಗಾಕ ದಾರಿ ಇಲ್ಲ. ತಹಸೀಲ್ದಾರಿಗೆ ಕೊಟ್ಟಿದ್ದೈತ್ರಿ, ನಮ್ಗೆ ನಮ್ಮ ಕಡೆ ರಿಸೀವ್ಡ್ ಐತ್ರಿ. ತಹಸೀಲ್ದಾರಿಗೆ ಪರಿಹಾರ ಕೊಟ್ಟೇವ್ರಿ. ಮತ್ತು ಈಗ ಫಕೀರ್ ಬೂದಿಯಾಳ ಪಂಚಾಯತಿಗೆ ನಾವು ಒಂದು 20-25 ಅರ್ಜಿ ಕೊಟ್ಟಿರ್ಬೇಕ್ರಿ. ಅವ್ರಿಗೆ ಹೇಳಿದ್ದು ಸಾಕಷ್ಟು ಬಾರಿ ಹೇಳಿವ್ರಿ. ಅವರೆಲ್ಲ ಬಂದು ನೋಡ್ಕೊಂಡು ಹೋಗ್ತಾರ್ರಿ, ಏನು ಕೆಲಸ ಆಗಿಲ್ರಿ. ಈಗ PDO ಏನಂತಾರೆ? ಪಂಚಾಯತ್ PDO ಅವರು ಗಟರ್ ಸರಿ ಮಾಡೋದು ಪಂಚಾಯತಿ ಕೆಲಸ. ಹೌದ್ರಿ, ಏನಂತಾರೆ ಅವ್ರಿ ಈಗ ಮಾಡ್ತೀವಿ ಅಂತಾರ್ರಿ. ಈಗ 20 ವರ್ಷ ಆತ್ರಿ. ಇದು ಯಾವ PDO ಅವ್ರು ಬರ್ತಾರ ಮಾಡ್ತೀವಿ ಅಂತಾರ್ರಿ. ಮಾಡಿದ್ರು ಶಾಶ್ವತವಂತ ಕೆಲಸ ಮಾಡಿಲ್ರಿ. ಅಲ್ಲೇ ಒಂದ್ ಸ್ವಲ್ಪ ಗುಂಡಿ ಮಾಡ್ತಾರ್ರಿ ಆ ಮೂಲ್ಯಾಗ. ಅದು ನೀರು ಅಲ್ಲಿ ಒಡೆದು 2 ದಿನದಾಗ ಮತ್ತೆ ಹೊಲ್ಲಾಗ ಬರ್ತೈತ್ರಿ. ಇಲ್ಲ ಅಂತಾರ್ರಿ, ಗ್ರ್ಯಾಂಟ್ ಇಲ್ಲ ಅಂತ ಹೇಳ್ತಾರ್ರಿ.